ನಮಸ್ತೆ. ನಿಮ್ಮೆಲ್ಲರ ಜೊತೆ ಇವತ್ತು ಒಂದು ಭಾನುವಾರದ ಕಥೆಯನ್ನು ಹಂಚ್ಕೋತಾ ಇದ್ದೀನಿ. ಸೋಂಬೇರ್ತನ, ಆಲಸ್ಯ ಇವೆಲ್ಲವನ್ನು ಒಳಗೊಂಡಿರುವಂತಹ ಒಂದು ದಿನ ಅಂದರೆ ಅದೇ ಭಾನುವಾರ. ಸಣ್ಣ ವಯಸ್ಸಲ್ಲಿದ್ದಾಗ ನಾವೆಲ್ಲರೂ ಸೀನರಿ ಡ್ರಾಯಿಂಗ್ ಖಂಡಿತ ಮಾಡೇ ಇರ್ತೀವಿ. ಟ್ರಯಾಂಗಲ್ ಶೇಪಲ್ಲಿ ಬೆಟ್ಟಗಳು, ಅದ್ರ ಮಧ್ಯದಲ್ಲಿ ಸೂರ್ಯ, ಒಂದು ಹಂಚಿನ ಮನೆ ಮೇಲಿಂದ ಹೊಗೆ ಬರ್ತಾ ಇರೋದು, ಆ ಕಡೆ ಈ ಕಡೆ ಹಸಿರು, ಒಂದು ಫೆನ್ಸು, ಮನೆಗೆ ಹೋಗೋ ಕಡೆಗೆ ಒಂದು ಕಾಲ್ದಾರಿ, ಆಮೇಲೆ ಒಂದು 4-5 ಹೂಗಳು, 1-2 ಮರ, ಆ ಕಡೆ ಒಂದು ಈ ಕಡೆ ಒಂದು. ಇದನ್ನು ಎಲ್ಲರೂ ನೋಡೇ ಇರ್ತೀವಿ. ನಾನು ಯಾಕೆ ಇವತ್ತು ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ರೀತಿ ಹಳ್ಳಿ ವಾತಾವರಣದಲ್ಲಿದ್ದರೂ ಕೂಡ ಪ್ರತಿದಿನ ನಮಗೆ ಇದನ್ನೆಲ್ಲವನ್ನು ಸವಿಯೋದಕ್ಕೆ ಕಾಲಾವಕಾಶ ಸಿಕ್ಕೋದು ಬಹಳ ಕಡಿಮೆ. ಏಕೆಂದರೆ ಸಿಟಿಯಲ್ಲಿದ್ದ ಹಾಗೇ ಇಲ್ಲಿ ಕೂಡ ನಮಗೆಲ್ರಿಗೂ ಒಂದು ರೊಟೀನ್ ಅನ್ನೋದು ಇದ್ದೇ ಇದೆ. ಹೀಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮನೆಗೆ ರಿಪೋರ್ಟ್ ಆಗಲಿಲ್ಲ ಅಂದರೆ ಎಲ್ರೂ ಉಪವಾಸ ಮನೆಯಿಂದ ಹೊರಗಡೆ ಹೊರಡಬೇಕಾಗತ್ತೆ. ಹೀಗಾಗಿ ಎಲ್ರಿಗೂ ರೊಟೀನ್ ಅನ್ನೋದು ಫಿಕ್ಸ್ ಆಗೋಗಿರುತ್ತೆ ಪ್ರತಿದಿನ. ಆದರೆ ಭಾನುವಾರ ಮಾತ್ರ ಎಲ್ಲರೂ ನಿಧಾನಕ್ಕೆ ಎದ್ದೇಳ್ತೀವಿ. ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಕುಡಿದು ಸೀದಾ ತೋಟಕ್ಕೆ ಹೋಗೋದು. ಈಗ ಅಡಿಕೆ ಬೀಳ್ತಾ ಇರೋದ್ರಿಂದ ಅಡಿಕೆ ಹೆಕ್ಕೋದು ಎಲ್ರದ್ದು ಒಂದು ಕೆಲಸ. ಯಾವಾಗ ಯಾರು ತೋಟಕ್ಕೆ ಹೋಗ್ತಾರೋ, ಯಾರ ಕಣ್ಣಿಗೆ ಅಡಿಕೆ ಕಾಣಿಸುತ್ತೋ ಅದನ್ನು ಹೆಕ್ಕಿ ತೊಗೊಂಡು ಬಂದು ಮನೆ ಮುಂದೆ ಹಾಕೋದು ಒಂದು ರೊಟೀನ್ ಕೆಲಸ ಆಗೋಗಿದೆ. ಇದ್ರ ಜೊತೆಗೆ ನೀರು ಬಿಡೋದು, ಆ ಕಡೆ ಈ ಕಡೆ ರಸ್ತೆ ಮಧ್ಯದಲ್ಲಿ ಬಿದ್ದಿರೋ ಅಂಥ ಒಣಗಿರೋ ಅಡಿಕೆ ಗರಿಗಳನ್ನೆಲ್ಲ ಒಂದು ಕಡೆ ಕೂಡಿಸ್ಕೊಳ್ಳೋದು, ಇದೆಲ್ಲ ನಡೀತಾನೆ ಇರುತ್ತೆ. ಮಳೆಗಾಲದಲ್ಲಿ ಚೆನ್ನಾಗಿ ಬೆಳ್ಕೊಂಡಿರೋ ಬೇಡದೇ ಇರೋ ಮರಗಳನ್ನೆಲ್ಲ ಕಡಿಯೋ ಕೆಲಸ ಕೂಡ ನಡೀತಾ ಇದೆ. ಯಾಕೆಂದರೆ ಮುಂದಿನ ಮಳೆಗಾಲಕ್ಕೆ ಸೌದೆಯನ್ನೆಲ್ಲ ಒಟ್ಟು ಮಾಡೋವಂಥ ಕೆಲಸ ಇದು. ಸದ್ಯಕ್ಕೆ ನೀರು ಬಿಡೋದು ಬಿಟ್ಟರೆ ತೋಟದಲ್ಲಿ ಇನ್ನೇನು ಕೆಲಸ ಇಲ್ಲ. ಹೀಗಾಗಿ ತೋಟ ಒಂದು ರೀತಿ ಚೊಕ್ಕ ಚೆಂದ ಕಾಣ್ತಾ ಇದೆ. ಇನ್ನೇನು ಬೇಸಿಗೆಗಾಲ ಶುರು ಆಗೋದ್ರಿಂದ ಕಾಂಡಕ್ಕೆ ತುಂಬ ಬಿಸಿಲು ಬೀಳಬಾರ್ದು ಅನ್ನೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಸುಣ್ಣದ ಬಣ್ಣ ಎಲ್ಲ ಮಾಡೋ ಒಂದು ಕಾರ್ಯಕ್ರಮ ಕೂಡ ಕಾದಿದೆ. ತೋಟ ಪೂರ್ತಿ ರೌಂಡ್ ಹೊಡ್ಕೊಂಡು ಬಂದ್ವಿ. ಸುಮಾರು ಮರಗಳಲ್ಲೆಲ್ಲ ಪಿಂಗಾರ ಹೊಡೆಯೋಕ್ಕೆ ಶುರು ಆಗಿದೆ. ಕೆಲವೊಂದರಲ್ಲಿ ಕಾಯಿ ಬರೋದಕ್ಕೆ ಶುರು ಆಗಿದೆ. ಒಂದು ರೀತಿ ಬಹಳ ಖುಷಿ ಕೊಡೋ ವಿಚಾರ ಇದೆಲ್ಲನೂ. ವರ್ಷ ಇಡೀ ಆರೈಕೆ ಮಾಡಿರ್ತೀವಿ, ನೀರು ಕೊಟ್ಟಿರ್ತೀವಿ, ಗೊಬ್ಬರ ಹಾಕ್ಸಿರ್ತೀವಿ, ಇಷ್ಟೆಲ್ಲ ಕ್ಲೀನ್ ಮಾಡಿಸಿರ್ತೀವಿ. ಪಿಂಗಾರ ಹೊಡೆದಿದೆ ಅಂದರೆ ಈ ಸಲ ಇಷ್ಟು ಫಲ ಬರ್ಬೋದೇನೋ ಅಂತ ಅಂದಾಜು ಮಾಡೋದು ಬಹಳ ಖುಷಿ ವಿಚಾರ. ಬೇಸಿಗೆಗಾಲದ ಪ್ರಿಪರೇಷನಲ್ಲಿ ಸ್ಪ್ರಿಂಕ್ಲರ್ಗಳನ್ನೆಲ್ಲ ಸರಿ ಮಾಡೋದು ಬಹಳನೇ ಮುಖ್ಯ ನಮಗೆ. ಯಾಕೆಂದರೆ ನೀರು ಎಲ್ಲ ಗಿಡಕ್ಕೂ ಚೆನ್ನಾಗಿ ಹೋಗಬೇಕು ಅಂದರೆ ಅಕಸ್ಮಾತ್ ಯಾವುದಾದ್ರೂ ಪೈಪ್ ಹಾಳಾಗಿದ್ದರೆ ಅಥವಾ ಸ್ಪ್ರಿಂಕ್ಲರ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂದರೆ ಅದನ್ನೆಲ್ಲ ರಿಪೇರಿ ಮಾಡೋದು ಅಥವಾ ಹೊಸದನ್ನು ರೀಪ್ಲೇಸ್ ಮಾಡೋದು ಮಾಡಬೇಕಾಗತ್ತೆ. ನಾವು ಎಷ್ಟೇ ಗೊಬ್ಬರ ಹಾಕ್ಸ್ಬೋದು, ಔಷಧಿ ಹೊಡಿಸ್ಬೋದು, ಅಲ್ಟಿಮೇಟ್ಲಿ ಬೇಸಿಗೆಗಾಲದಲ್ಲಿ ನೀರು ಕೊಡಲಿಲ್ಲ ಅಂದರೆ ಮರಗಳಿಗೆ ಬಹಳನೇ ಕಷ್ಟ ಆಗುತ್ತೆ. ಕಾಲಕ್ಕೆ ನಾವು ಹೇಗೆ ಹುಷಾರು ತಪ್ಪಿದಾಗ ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತೊಗೊಂಡು ಬರ್ತೀವೋ ಅದೇ ರೀತಿ ನಾವು ತೋಟನೂ ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. ನಮ್ಮ ತೋಟನ ವಿಸಿಟ್ ಮಾಡೋರಿಗೆ ಅಥವಾ ದಾರಿನಲ್ಲಿ ಹೋಗೋವಾಗ ಕಾಣಿಸುತ್ತಲ್ಲ ಅಂಥವ್ರಿಗೆ ವಾವ್ ಎಷ್ಟು ಚೆನ್ನಾಗಿದೆ ಈ ಪರಿಸರ, ಎಷ್ಟು ಸುಲಭವಾಗಿ ಈ ಥರ ದುಡ್ಡೆಲ್ಲ ಮಾಡ್ಬೋದು ಅಂತ ಅನ್ನಿಸ್ಬೋದು. ಆದರೆ ಮೇಂಟೆನೆನ್ಸ್ ಎಷ್ಟು ಕಷ್ಟ ಅನ್ನೋದು ತೋಟ ಯಾರು ಮಾಡಿದಾರೋ ಅವ್ರಿಗೇ ಗೊತ್ತಾಗೋದು. ನೀರು ಜಾಸ್ತಿ ಆದರೂ ಕಷ್ಟ, ಬಿಸಿಲು ಜಾಸ್ತಿ ಆದರೂ ಕಷ್ಟ, ಚಳಿ ಜಾಸ್ತಿ ಆದರೂ ಕಷ್ಟ, ಕೆಲವು ಸಲ ಕಾಯೆಲ್ಲ ಉದುರು ಹೋಗುತ್ತೆ. ಹೀಗಾಗಿ ಪ್ರತಿಯೊಂದು ಕಾಲಕ್ಕೆ ತಕ್ಕ ಹಾಗೆ ನಾವು ಗಿಡಗಳನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ಬಹಳನೇ ಕಷ್ಟದ ಕೆಲಸ. ಸುಮಾರು ಜನ ರೈತರಿಗೆ ತೋಟಕ್ಕೆ ನೀರಿಗೆ ಬಹಳ ಸಮಸ್ಯೆ ಆಗುತ್ತೆ ಬೇಸಿಗೆಗಾಲದಲ್ಲಿ. ಇನ್ನು ಕೆಲವು ಸಲ ಸಿಕ್ಕಾಪಟ್ಟೆ ನೀರು ಮಳೆಗಾಲದಲ್ಲಿ ನುಗ್ಗಿಬಿಡುತ್ತೆ. ನಾವು AI ಯುಗದಲ್ಲಿರ್ಬೋದು, ಟೆಕ್ನಾಲಜಿಕಲಿ ತುಂಬ ಅಡ್ವಾನ್ಸ್ ಆಗಿರ್ಬೋದು, ಆದರೆ ಪಂಚಭೂತಗಳನ್ನ ಮಾತ್ರ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅಬ್ಬಬ್ಬಾ ಅಂದರೆ ಎಷ್ಟು ಮಳೆ ಬರ್ಬೋದು ಅಥವಾ ಯಾವಾಗ ಮಳೆ ಬರ್ಬೋದು, ವಾಯುಭಾರ ಕುಸಿತ ಆದರೆ ಎಲ್ಲೆಲ್ಲಿ ಸಮಸ್ಯೆ ಆಗ್ಬೋದು ಅನ್ನೋದನ್ನು ಮಾತ್ರ ತಿಳ್ಕೊಬೋದೇನೋ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದು ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಕೃಷಿ ನಮ್ಮ ದೇಶದ ಬೆನ್ನೆಲುಬು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದರೆ ಕೃಷಿ ಮಾಡುವಂತಹ ರೈತರನ್ನು ನಾವು ಎಷ್ಟು ಪ್ರೋತ್ಸಾಹಿಸ್ತಾ ಇದ್ದೀವಿ? ಈ ಭಾನುವಾರ ನಾವು ಇದ್ರ ಬಗ್ಗೆ ಯೋಚನೆ ಮಾಡೋಣ. ನಮಸ್ತೆ.